ಪತ್ರಿಜಿಯವರು ಸಾಮಾನ್ಯ ವ್ಯಕ್ತಿಯಾಗಿ ಜೀವಿಸಿ ಅಸಾಮಾನ್ಯ ಗುರುವಾಗಿ ಬೆಳೆದ ಕಾಂತಿಯವರು. ಪತ್ರಿಜಿಯವರು ಒಬ್ಬ ವ್ಯಕ್ತಿಯಲ್ಲ, ಅವರೊಂದು ಮಹಾಶಕ್ತಿ. ಬುದ್ಧನ 2ನೇ ಅವತಾರವೇ ಇವರು. ಸಸ್ಯಾಹಾರ ಜಗತ್ತಿನ ನಿರ್ಮಾಣಕ್ಕಾಗಿ ಹಗಲಿರುಳೆನ್ನದೆ ಶ್ರಮವಹಿಸಿದವರು ಈ ನಮ್ಮ ಪತ್ರಿಜಿ. ತನ್ನ ಸುತ್ತಮುತ್ತಲಿನ ಪ್ರಾಣಿ ಪಕ್ಷಿಗಳನ್ನು ಸ್ನೇಹಿತರಂತೆ, ತನ್ನ ಮನೆಯ ಮಕ್ಕಳಂತೆ ಕಂಡವರು ನಮ್ಮ ಪತ್ರಿಜಿ. ಸ್ಟಾಪ್ ವೈಲೆನ್ಸ್, ಬಿ ಎ ವೆಜಿಟೇರಿಯನ್ ಎಂದು ದಿಟ್ಟವಾಗಿ ಮೂಕ ಜೀವಿಗಳ ಉಳಿವಿಗಾಗಿ ಹೋರಾಡಿದ ಜೀವ ಈ ನಮ್ಮ ಪತ್ರಿಜಿ. ನಿನ್ನ ಶ್ವಾಸವೇ ನಿನ್ನ ಗುರು ಎಂದು ಧ್ಯಾನಾನುಭವದ ಜ್ಞಾನವ ಕೊಟ್ಟ ಗುರುವೇ ಪತ್ರಿಜಿ. ಪಿರಮಿಡ್ ಧ್ಯಾನವೆಂಬ ಅದ್ಭುತವಾದ ಧ್ಯಾನ ವಿಜ್ಞಾನವನ್ನು ತೆರೆಗೆ ತಂದ ಈ ಮಹಾ ಆಧ್ಯಾತ್ಮಿಕ ವಿಜ್ಞಾನಿಯೇ ನಮ್ಮ ಪತ್ರಿಜಿ. ಸಹಜವಾದ ಮತ್ತು ಸರಳವಾದ ಆನಾಪಾನಸತಿ ಧ್ಯಾನದ ಮೂಲಕ ಲಕ್ಷಾಂತರ ಜನಗಳಿಗೆ ಬದುಕಿಗೆ ಬೆಳಕಾದವರು ಈ ನಮ್ಮ ಪತ್ರಿಜಿ. ಪ್ರತಿಯೊಬ್ಬರನ್ನು ಬುದ್ಧನಂತೆ ನಿರ್ಮಿಸಿ ನೀನೇ ಬುದ್ಧ ಎಂದು ಸಾರಿ ಸಾರಿ ಹೇಳಿದ ಏಕೈಕ ಗುರುವೇ ಪತ್ರಿಜಿ. ಹಿಂಸೆಯೇ ವಿಶ್ವದ ಅಶಾಂತಿಗೆ ಕಾರಣ, ಅದಕ್ಕೆ ಹಿಂಸೆಯನ್ನು ಬಿಟ್ಟು ಹಂಸವನ್ನು ಹಿಡಿದುಕೋ ಎಂದು ದೇಶ ವಿದೇಶಗಳಲ್ಲಿ ಸಸ್ಯಾಹಾರ ರ್ಯಾಲಿಗಳ ಮೂಲಕ ಜನರ ಮನಸ್ಸಿನ ಮೇಲೆ ಜಾಗೃತಿ ಮೂಡಿಸಿದವರೇ ನಮ್ಮ ಗುರು ಪತ್ರಿಜಿ. ಭೂಮಿಯ ಮೇಲಿರುವ ಅದ್ಭುತ ಪಿರಮಿಡ್ ಕಟ್ಟಡವನ್ನು ಧ್ಯಾನ ಮಂದಿರವನ್ನಾಗಿ ಪರಿಚಯಿಸಿಕೊಟ್ಟ ಗುರುವೇ ಪತ್ರಿಜಿ. ಸೇವೆಯಲ್ಲಿ ಸಾಯಿಬಾಬಾರಾಗಿ, ಮಹಾತ್ಮ ಗಾಂಧೀಜಿಯಾಗಿ, ಮದರ್ ತೆರಿಸಾರಾಗಿ ವಿಶ್ವ ಕಂಡ ವಿಶ್ವಗುರುವೇ ನಮ್ಮ ಪತ್ರಿಜಿ. ಮಾನವೂ ಮಧುರ, ಅವಮಾನವೂ ಮಧುರ, ಜನನವೂ ಮಧುರ, ಮರಣವೂ ಮಧುರ ಎಂದು ಡೆತ್ ಈಸ್ ಆನ್ ಸೆಲಿಬ್ರೇಷನ್ ಎಂದು ತೋರಿಸಿಕೊಟ್ಟ ಹೋದ ಗುರು, ಮಹಾಗುರು, ಜಗದ್ಗುರು ನಮ್ಮ ಪತ್ರಿಜಿ. ಇವರೇ ಬ್ರಹ್ಮರ್ಷಿ ಪತ್ರಿಜಿ, ಪಿತಾಮಹ ಪತ್ರಿಜಿ, ಡಾಕ್ಟರ್ ಸುಭಾಷ್ ಪತ್ರಿಜಿ. ಇಂತಹ ಮಹಾಗುರುವಿಗೆ ನಾವು ಕೊಡುವ ಗುರುದಕ್ಷಿಣೆಯೇ ಧ್ಯಾನ ಜಗತ್, ಸಸ್ಯಾಹಾರ ಜಗತ್, ಪಿರಮಿಡ್ ಜಗತ್. ಇನ್ನು ಏನು ಹೇಳಲಿ ಆ ಮಹಾ ಚೈತನ್ಯದ ಬಗ್ಗೆ? ಹೇಳಲು ಪದಗಳೇ ಸಾಲದು. ನನ್ನ ಪಾದಗಳನ್ನು ಹಿಡಿದುಕೊಳ್ಳಬೇಡಿ, ಪದಗಳನ್ನು ಹಿಡಿದುಕೊಳ್ಳಿ ಎಂಬ ಸಂದೇಶವನ್ನು ಸಾರಿದ ಮಹಾಗುರುವಿನ ಬಗ್ಗೆ ಮಾತಿನಲ್ಲಿ ಹೇಳಲಾಗದು, ಲೇಖನಿಯಲ್ಲಿ ಬರೆಯಲಾಗದು. ಆದರೂ ಹೇಳಬೇಕೆನಿಸುತ್ತಿರುವುದು ಒಂದೇ ಒಂದು ಪದ. ಧನ್ಯವಾದಗಳು ನಿಮಗೆ ಪತ್ರಿಜಿ. ಧನ್ಯೋಸ್ಮಿ ಪತ್ರಿಜಿ, ಧನ್ಯೋಸ್ಮಿ ಪತ್ರಿಜಿ. ನಿಮ್ಮ ಉಸಿರೇ ನಿಮ್ಮ ಗುರುವೆಂದು ತೋರಿಸಿಕೊಟ್ಟ ಈ ಗುರುವಿಗೆ, ಮಹಾಗುರುವಿಗೆ ಗುರು ಪೌರ್ಣಿಮೆಯ ಪ್ರಣಾಮಗಳು ಪತ್ರಿಜಿ, ಪ್ರಣಾಮಗಳು. ಧನ್ಯವಾದಗಳು ಮಿತ್ರರೇ. ಹಾಯ್ ಮಾಸ್ಟರ್ಸ್, ಪತ್ರಿಜಿ ವೆಜಿಟೇರಿಯನ್ ಚಾನಲ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮಾಡಿಸಿ.